ನಮಸ್ಕಾರ ಸ್ನೇಹಿತರೆ, ನಿನ್ನೆ ನಡೆದ ಬಿಗ್ ಬಾಸ್ ಕಾರ್ಯಕ್ರಮ ನೀವು ನೋಡಿದರೆ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೆಗೆ ಬಂದ ಕೆಲ ಸ್ಪರ್ಧಿಗಳು ಎಷ್ಟೊಂದು ಕಷ್ಟದಿಂದ ಬಂದಿದ್ದಾರೆ ಎಂದು. ಅದರಲ್ಲಿ ನವೀನ್ ಸಜ್ಜು, ರ್ಯಾಪಿಡ್ ರಶ್ಮಿ ಮತ್ತು ಆಂಡಿ ಅವರ ಬಗ್ಗೆ ನಿನ್ನೆ ನಡೆದ ಶೋನಲ್ಲಿ ಅವರು ಬೆಳೆದು ಬಂದಂತಹ ಕಷ್ಟದ ಹಾದಿಯನ್ನ ಹೇಳಿದ್ದಾರೆ. ಆದರೆ ನಾವು ಈಗ ನವೀನ್ ಸಜ್ಜು ಮತ್ತು ಆಂಡಿ ಅವರ ಬಗ್ಗೆ ಈ ವಿಡಿಯೋ ಮಾಡಿದ್ದೇವೆ. ರ್ಯಾಪಿಡ್ ರಶ್ಮಿ ಅವರ ಕಥೆಯನ್ನ ಹೇಳಲು ನಿಜವಾಗಿಯೂ ದುಃಖವಾಗುತ್ತದೆ. ಆದ ಕಾರಣ ಈ ವಿಡಿಯೋದಲ್ಲಿ ನವೀನ್ ಸಜ್ಜು ಮತ್ತು ಆಂಡಿ ಅವರ ಕಷ್ಟದ ದಿನಗಳು ಹೇಗಿದ್ದವು ಎಂದು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇವೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೇರ ವಿಷಯಕ್ಕೆ ಬರೋಣ. ನವೀನ್ ಸಜ್ಜು ಮತ್ತು ಆಂಡಿ ಅವರು ಬೆಳೆದು ಬಂದ ಕಷ್ಟದ ದಿನಗಳನ್ನ ಅವರು ನಿನ್ನೆ ನಡೆದ ಇದು ನಮ್ಮ ಕತೆ ಎಂಬ ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಮೊದಲಿಗೆ ನವೀನ್ ಸಜ್ಜು ಅವರು ಬೆಳೆದು ಬಂದ ದಾರಿ ಅಂದರೆ ಅವರು 10ನೇ ತರಗತಿ ಮುಗಿದ ನಂತರ ತುಂಬಾ ಕಡೆ ಕೆಲಸ ಮಾಡುತ್ತಾರೆ. ಅವರಿಗೆ ಆಗ 500 ರೂಪಾಯಿಂದ 1500 ರೂಪಾಯಿಯ ಒಳಗಡೆ ಸಂಬಳ ಕೊಡುತ್ತಾರೆ. ಅವರು ಹಲವಾರು ಕೆಲಸಗಳನ್ನ ಮಾಡಿದ್ದು ಗಾರೆ ಕೆಲಸ, ಎಲೆಕ್ಟ್ರಿಕ್ ಕೆಲಸ, ಗೋಡೆ ಬೀಳಿಸುವುದು, ಹೀಗೆ ಮೆಡಿಕಲ್ ನಲ್ಲಿ ಮತ್ತು ಬಂಗಾರದ ಅಂಗಡಿಯಲ್ಲಿ ಮತ್ತು ತಮ್ಮದೇ ಆದ ಬಿಸ್ನೆಸ್ ಮಾಡಲು ಹೋಗಿ ಲಾಸ್ ಆಗಿದ್ದು, ಹೀಗೆ ಹಲವಾರು ಕೆಲಸ ಮಾಡಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮನೆಯಲ್ಲಿ ಗೊತ್ತಾಗದಂತೆ ಆಟೋ ಓಡಿಸುವುದು ಮತ್ತು ಗಾರೆ ಕೆಲಸ ಮಾಡುವುದು ಮಾಡಿದ್ದಾರಂತೆ. ಇವರು ತುಂಬಾ ಚಿಕ್ಕವರಿದ್ದಾಗಿನಿಂದಲೂ ಅಂದರೆ ಕೆಲ ವರ್ಷಗಳ ಹಿಂದೆಯಿಂದಲೂ ತುಂಬಾ ಬಡವರು ಆಗಿದ್ದರು. ಇಂತಹ ಎಲ್ಲಾ ಕಷ್ಟದ ಜೀವನವನ್ನ ನಡೆಸಿ ಈಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೆ. ಇದು ಅವರ ಯಶಸ್ಸು ಎಂದು ಕೂಡ ನಾವು ಹೇಳಬಹುದು. ಸ್ನೇಹಿತರೆ, ರ್ಯಾಪಿಡ್ ರಶ್ಮಿ ಮತ್ತು ನವೀನ್ ಸಜ್ಜು ಅವರು ತುಂಬಾ ಕಷ್ಟದ ದಿನಗಳನ್ನ ಕಳೆದಿದ್ದಾರೆ. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಆಂಡಿ ಅವರ ಕಷ್ಟದ ದಿನಗಳು ಹೇಗಿದ್ದವು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಮಾಡುತ್ತೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನವೀನ್ ಸಜ್ಜು ಅವರು ಮತ್ತು ರ್ಯಾಪಿಡ್ ರಶ್ಮಿ ಅವರ ಕಳೆದ ದಿನಗಳನ್ನ ಸ್ಪಷ್ಟವಾಗಿ ಹೇಳಿದ್ದೇವೆ. ಕಷ್ಟದ ದಿನಗಳಿಂದ ಹೊರಬಂದ ರ್ಯಾಪಿಡ್ ರಶ್ಮಿ ಮತ್ತು ನವೀನ್ ಸಜ್ಜು ಅವರು ತುಂಬಾ ಯಶಸ್ಸನ್ನ ಕಾಣುತ್ತಿದ್ದಾರೆ. ಇನ್ನು ಮುಂದೆ ಆದರೂ ಅವರು ಕಷ್ಟದ ದಿನಗಳಿಂದ ಸುಖ, ಶಾಂತಿ, ನೆಮ್ಮದಿಯನ್ನ ಪಡೆಯಲಿ ಎಂದು ನಾವೆಲ್ಲ ಆಶಿಸೋಣ. ಹಾಗೂ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಮುಂದಿನ ವಿಡಿಯೋ ಆಂಡಿ ಅವರ ಕಷ್ಟದ ದಿನಗಳ ಬಗ್ಗೆ ಆಗಿರುತ್ತದೆ. ಆ ಒಂದು ವಿಡಿಯೋ ನೋಡ್ಬೇಕಾದ್ರೆ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲಾ ಕಡೆ ಶೇರ್ ಮಾಡಿ. ಇಂತಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.